ಕುಂಭರಾಶಿನವರಿಗೆ 7.5 ಇದೆ, ಆದರೆ ಗುರುಬಲ ಪ್ರಾರಂಭವಾಗಿದೆ. 2ನೇ ಮನೆಗೆ ಧನಸ್ಥಾನಕ್ಕೆ ಶನೈಶ್ಚರ ಬಂದಿರತಕ್ಕಂಥದ್ದು. ಅದಕ್ಕಾಗಿ ತಾವೆಲ್ಲರೂ ಕೂಡ ಈ ಒಂದು ಕುಂಭರಾಶಿನವರು ಹನುಮಾನ್ ಚಾಲಿಸ ಹೇಳ್ಕೊಳ್ತಕ್ಕಂಥದ್ದು, ಹನುಮನ ಪ್ರೇಯರ್ ಮಾಡ್ತಕ್ಕಂಥದ್ದು, ಸಾಧ್ಯವಾದರೆ ಪ್ರತಿ ಶನಿವಾರ ಸಾಯಂಕಾಲ ಎಳ್ಳೆಣ್ಣೆಯಿಂದ ಆ ಮಹಾನುಭಾವನಿಗೆ ಪಂಚಲೋಹದ ಮೂರ್ತಿ ಅಭಿಷೇಕ ಮಾಡ್ತಕ್ಕಂಥದ್ದು, ಅಥವಾ ಪ್ರಾತಃ ಕಾಲದಲ್ಲಿ ಅಭ್ಯಂಜನ ಸ್ನಾನವನ್ನು ಕಣ್ತುಂಬಿಕೊಳ್ತಕ್ಕಂತಹದ್ದು, ನೀಲಾಂಬರ ಪುಷ್ಪಗಳನ್ನು ಅರ್ಪಣೆ ಮಾಡತಕ್ಕಂಥದ್ದು, ನೀಲಿ ಕುಂಕುಮದಿಂದ ಅರ್ಚನೆ ಮಾಡುವಂಥದ್ದು, ಒಂದಷ್ಟು ಮಟ್ಟಿಗೆ ಪಚ್ಚಕರ್ಪೂರ ಆ ನೀಲಾಂಬರದ ಕುಂಕುಮ ಜೊತೆಗೆ ಪಾಕೆಟ್ ಇಟ್ಕೊಂಡು ನಿಮ್ಮ ಕೆಲಸಕ್ಕೆ ತಾವು ತೆರಳತಕ್ಕಂಥದ್ದು. ಏನು ಸಾಧನೆ ಮಾಡಬೇಕಾದ್ರೆ ಇಷ್ಟು ಸಾಕು ನಿಮಗೆ. ನಿಮ್ಮ ಆಯುಧಗಳಿದ್ದರೆ ಬಹಳ ಬಲಾಢ್ಯ ನಮ್ಮ ಜೊತೆಗಿರುತ್ತಂತೆ. ಅಂತಹದ್ದು ಹಾಗೆ ನೀವು ಏನೆಲ್ಲ ಮಾಡ್ಕೊಳ್ತೀರಿ. ಒಮ್ಮೆ ಹನುಮನ ಪ್ರಾರ್ಥನೆ ಮಾಡ್ತಾ ಮುನ್ನುಗ್ಗಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.